ಕೋಟಿ ಗಳಿಸಿದ್ರೇನು, ಹಲವು ಅಂತಸ್ತಿನ ಮನೆ ಕಟ್ಟಿದ್ರೇನು, ಲೆಕ್ಕವಿಲ್ಲದಷ್ಟು ಪದ ದರ್ಜೆಗಳನ್ನ ಅಲಂಕರಿಸಿದ್ರೇನು, ಕೊನೆಗೆ ನಿನಗಿರುವುದು ಕೇವಲ 6-3 ಅಡಿ ಜಾಗ ಮಾತ್ರ. ಆದ್ದರಿಂದ ದೇವರು ಕಲ್ಪಿಸಿದ ನಿನ್ನ ಬದುಕನ್ನ ಬಂಗಾರವನ್ನಾಗಿಸು. ಬದುಕಿನುದ್ದಕ್ಕೂ ಪರರಿಗೆ, ಬಡ ದೀನ ದಲಿತರಿಗೆ, ಹಸಿದವರಿಗೆ ಅನ್ನ ಹಾಕಿ ಆಸರಿಯಾಗು. ಬದುಕಿದಷ್ಟು ದಿನ ದಾನ ಧರ್ಮ ಪುಣ್ಯ ಮಾಡಿ ಅಳುತ್ತಾ ಜನ್ಮ ಪಡೆದ ನೀವು ನಗು ನಗುತ್ತಾ ಸಾವು ಬಯಸಬೇಕು ಅಂತ ಚಿಂಚಣಿ ಮಠದ ಪರಮ ಪೂಜ್ಯ ಶಿವಪ್ರಸಾದ ದೇವರು ಹೇಳಿದ್ದಾರೆ. ನಿಪ್ಪಾಣಿ ಮುರುಘಾ ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ಕಳೆದ ದಿನಾಂಕ 4ರಿಂದ 8ನೇ ತಾರೀಕಿನ ತನಕ ಶಿವಪ್ರಸಾದ ದೇವರ ಪ್ರವಚನ ಕಾರ್ಯಕ್ರಮ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯ ಪ್ರಾಂಗಣದಲ್ಲಿ ನಡೀತಾ ಇದ್ದ ಗುರುವಾರ ಸಂಜೆ 4 ಗಂಟೆಗೆ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಗ್ರಾಮದ ಮುತ್ತೈದೆಯರಿಂದ ಶೇಂಗಾ ಹೋಳಿಗೆಯ ಬುತ್ತಿ ಹೊತ್ತು ಮೆರವಣಿಗೆ ಮುಖಾಂತರ ಪ್ರವಚನ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಲಿದ್ದು, ಪ್ರವಚನ ನಂತರ ದಾನಿಗಳಿಂದ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಲಿದೆ. ಯಾರ ಇಟ್ಟು ಗಳಿಸೋರಿಪ್ಪ ನಾವು ಊರಾಗ ತಗೊಂಡು ಹೋಗಿ ನಾವು ಪುಣ್ಯ ಮಠ ಮನೆಯಾಗಿಟ್ಟು ಮಂದಿ ಅವರ 2 ಜನ ಕೈ ಎತ್ತೆ ಸಾಧ್ಯನೇ ಇಲ್ಲ. ನೀವ್ ಎಷ್ಟು ಬಂದ್ರೆ ನಿಮ್ಮ ಬಿಡಬೇಕಲ್ಲ, ಪುಣ್ಯಾಗ ಬಿಡಬೇಕಲ್ಲ. ಎಷ್ಟು ಆಶ ಮನುಷ್ಯನಿಗೆ. ನಮಗ ಇಟ್ಟನ ಯಾವ ಪ್ರಾಣಿಗಳಿಗೆ ಇಟ್ಟಿಲ್ಲ, ಪಕ್ಷಿಗಳಿಗೆ ಇಟ್ಟಿಲ್ಲ, ಎಲ್ಲ ತಂದ ನಮಗ ಇಟ್ಟ ನೋಡ್ರಿ.